ಓಂ ಗುರುಭ್ಯೋ ನಮಃ. ಅರ್ಕ ಮಹಾಗಣಾಧಿಪತಿಯ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತಿಯೈ ನಮೋ ನಮಃ. ವೇದ ಅಂಗವೇದಾಂತ ವಿದ್ಯಾಸ್ಥಾನ ಬೇವಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ವೃಷಭ ರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 21/6/2026 ಭಾನುವಾರ, ಸಪ್ತಮಿ ತಿಥಿ, ಅಷ್ಟಮಿ ತಿಥಿ, ಪುಬ್ಬ ನಕ್ಷತ್ರ, ಉತ್ತರಾಧ ನಕ್ಷತ್ರ, ಸಿದ್ಧಿಯೋಗ, ವ್ಯತಿಪಾತ ಯೋಗ ಸಂಯೋಜನೆಗೊಂಡಿರುವಂಥ ಈ ಭಾನುವಾರ ಸಪ್ತಮಿ ತಿಥಿಯ ತೇಜಸ್ಸು, ಅಷ್ಟಮಿ ತಿಥಿಯ ಆತ್ಮಬಲ, ಪುಬ್ಬ ನಕ್ಷತ್ರದ ಸೌಂದರ್ಯ ಮತ್ತು ಸೃಜನಶೀಲತೆ, ಉತ್ತರ ನಕ್ಷತ್ರದ ಸ್ಥಿರತೆ ಮತ್ತು ಜವಾಬ್ದಾರಿ, ಸಿದ್ಧಿಯೋಗದ ಕಾರ್ಯ ಸಾಧನೆ ಹಾಗೂ ವ್ಯತಿಪಾತ ಯೋಗದ ಎಚ್ಚರಿಕೆಯ ಪ್ರಭಾವ ನಿಮ್ಮ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತವೆ. ಇಂದು ಅವಕಾಶಗಳು ಮತ್ತು ಎಚ್ಚರಿಕೆ ಎರಡೂ ಜೊತೆಯಾಗಿರುವ ದಿನವಾಗಿರುತ್ತದೆ. ಈ ದಿನದ ಗ್ರಹದ ಪ್ರಭಾವವನ್ನು ನೋಡೋದಾದರೆ, ಈ ದಿನ ವೃಷಭ ರಾಶಿಯ ಅಧಿಪತಿ ಗ್ರಹ ಶುಕ್ರ. ಈ ಶುಕ್ರ ಗ್ರಹದ ಪುಬ್ಬ ನಕ್ಷತ್ರದ ಪ್ರಭಾವದಿಂದ ಇಂದು ಆಕರ್ಷಣೆ ಮತ್ತು ಸೃಜನಶೀಲತೆ ಮತ್ತು ಸಾಮಾಜಿಕ ಜನಪ್ರಿಯತೆ ಹೆಚ್ಚಾಗೋ ಸಾಧ್ಯತೆ ನಿಮಗೆ ಇರ್ತದೆ. ಆರ್ಥಿಕ ವಿಷಯಗಳಲ್ಲಿ ಉತ್ತಮ ಚಿಂತನೆ, ಕುಟುಂಬದಲ್ಲಿ ಸಂತೋಷಕರ ವಾತಾವರಣ, ಕಲೆ, ಶಿಕ್ಷಣ ಮತ್ತು ಜ್ಯೋತಿಷ ಕ್ಷೇತ್ರದಲ್ಲಿ ಅನುಕೂಲ ಉಂಟಾಗುವಂಥದ್ದು ಆಗ್ತಾ ಇರ್ತದೆ. ಆದರೆ ವ್ಯತಿಪಾತ ಯೋಗದ ಪ್ರಭಾವದಿಂದಾಗಿ ಅನಿರೀಕ್ಷಿತ ವಿಳಂಬಗಳುಂಟಾಗುವ ಸಾಧ್ಯತೆಗಳಿರ್ತದೆ. ಆದ್ದರಿಂದ ಮುಖ್ಯವಾದಂಥ ಸೂಚನೆ ಪಾಲಿಸಬೇಕಾಗಿರುವಂಥದ್ದೇನು, ಆತುರತೆಯಿಂದ ಇರುವ ಬದಲು ಯೋಜಿತ ಕಾರ್ಯಕ್ಕೆ ಆದ್ಯತೆಯನ್ನು ನೀಡಿ. ಯಾವುದೇ ಕಾರ್ಯಕ್ಕೆ ಆತುರವನ್ನು ಮಾಡಬಾರ್ದು. ಸೂಕ್ತವಾಗಿ ಪ್ಲಾನಿಂಗನ್ನು ಮಾಡಿಕೊಂಡು ಮಾಡುವಂಥ ಕಾರ್ಯಗಳನ್ನು ಇದನ್ನು ನೀವು ಯೋಜಿಸಬಹುದು. ಸಪ್ತಮಿ ತಿಥಿ ಮತ್ತು ಅಷ್ಟಮಿ ತಿಥಿಗಳ ಪ್ರಭಾವ ಇರುವುದರಿಂದ ಉತ್ಸಾಹ ಮತ್ತು ಕಾರ್ಯಶಕ್ತಿ ಹೆಚ್ಚಾಗಿರ್ತದೆ. ಹೊಸ ಕಾರ್ಯಗಳಿಗೆ ಅನುಕೂಲ ಉಂಟಾಗ್ತದೆ. ಗೌರವ ಮತ್ತು ಪ್ರಗತಿ ಹೆಚ್ಚಾಗ್ತದೆ. ಅಷ್ಟಮಿ ತಿಥಿಯ ಪ್ರಭಾವ ಇರೋದರಿಂದ ಆತ್ಮಪರಿಶೀಲನೆ, ಅಡಚಣೆಗಳನ್ನು ಎದುರಿಸುವಂಥ ಶಕ್ತಿ, ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗ್ತದೆ. ಈ ದಿನ ಹಳೆಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಪ್ರಮುಖ ನಿರ್ಧಾರಗಳಿಗೆ ತಾಳ್ಮೆ ಅತ್ಯಗತ್ಯವಾಗಿರುತ್ತದೆ. ಪುಬ್ಬ ನಕ್ಷತ್ರದ ಪ್ರಭಾವ ಇರೋದರಿಂದ ಸೃಜನಶೀಲತೆ ಮತ್ತು ಕಲಾತ್ಮಕತೆ ಹೆಚ್ಚಾಗಿರ್ತದೆ. ಸ್ನೇಹ ಮತ್ತು ಸಾಮಾಜಿಕ ಸಂಪರ್ಕಗಳಲ್ಲಿ ವೃದ್ಧಿಯಾಗ್ತದೆ. ಮನಸ್ಸಿಗೆ ಉಲ್ಲಾಸ ಅನ್ನುವಂಥದ್ದು ಲಭ್ಯವಾಗ್ತದೆ. ಈ ದಿನ ಸಂಗೀತ, ಶಿಕ್ಷಣ, ಜ್ಯೋತಿಷ್ಯ ಮತ್ತು ಕಲಾಕ್ಷೇತ್ರದಲ್ಲಿರುವಂಥವರಿಗೆ ಉತ್ತಮ ಪ್ರತಿಕ್ರಿಯೆ ಸಿಗಬಹುದು. ಹೊಸ ಪರಿಚಯಗಳಿಂದ ಭವಿಷ್ಯದಲ್ಲಿ ಲಾಭ ಉಂಟಾಗಬಹುದು. ಉತ್ತರ ನಕ್ಷತ್ರದ ಪ್ರಭಾವ ಇರೋದರಿಂದ ಜವಾಬ್ದಾರಿ ಮತ್ತು ಸ್ಥಿರತೆ, ದೀರ್ಘಕಾಲೀನ ಯೋಜನೆಗಳಲ್ಲಿ ಯಶಸ್ಸು ಲಭ್ಯವಾಗುವಂಥದ್ದು, ಹಿರಿಯರ ಸಹಕಾರವನ್ನು ಪಡೆಯುವಂಥದ್ದು. ಈ ದಿನ ಕುಟುಂಬದ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸುವಿರಿ. ಸಮಾಜದಲ್ಲಿ ಗೌರವ ಹೆಚ್ಚಾಗಬಹುದು. ಸಿದ್ಧಿಯೋಗದ ಪ್ರಭಾವ ಇರೋದರಿಂದ ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಮನೋಭಿಲಾಷೆಗಳ ಪೂರ್ಣತೆ ಉಂಟಾಗ್ತದೆ. ಹೊಸ ಯೋಜನೆಗಳಲ್ಲಿ ಸಾಧನೆಯನ್ನು ಮಾಡ್ತೀರಿ. ಈ ದಿನ ನೀವು ಶುಭ ಕಾರ್ಯಗಳನ್ನು ಆರಂಭಿಸಲು ಅನುಕೂಲ ಉಂಟಾಗ್ತದೆ. ವೃತ್ತಿ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಬೆಳವಣಿಗೆಯಾಗುವ ಸಾಧ್ಯತೆಗಳಿರ್ತದೆ. ವ್ಯತಿಪಾತ ಯೋಗದ ಪ್ರಭಾವ ಇರೋದರಿಂದ ಅನಿರೀಕ್ಷಿತ ಅಡಚಣೆಗಳು ಎದುರಾಗಬಹುದು. ಹಣಕಾಸಿನ ವ್ಯವಹಾರಗಳಲ್ಲಿ ಜಾಗ್ರತೆ ಅತ್ಯಗತ್ಯ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ದಾಖಲೆಗಳನ್ನು ಸೂಕ್ತವಾಗಿ ಪರಿಶೀಲಿಸಿ. ಹೊಸ ಒಪ್ಪಂದಗಳಲ್ಲಿ ಬಹಳ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಅನಗತ್ಯ ವಾದ ವಿವಾದಗಳಿಂದ ದೂರ ಇರುವಂಥ ಕಾರ್ಯವನ್ನು ಮಾಡಬೇಕಾಗ್ತದೆ. ಉದ್ಯೋಗದಲ್ಲಿ ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ಹೊಸ ಅವಕಾಶಗಳು ದೊರೆಯುವಂಥ ಸಾಧ್ಯತೆ ಇರ್ತದೆ. ವಿಶೇಷವಾಗಿ ಜ್ಯೋತಿಷಿಗಳಿಗೆ, ಶಿಕ್ಷಕರಿಗೆ, ಯೂಟ್ಯೂಬರ್ಗಳಿಗೆ, ಕಲಾವಿದರಿಗೆ, ಆನ್ಲೈನ್ ತರಬೇತಿದಾರರಿಗೆ ಈ ದಿನ ಉತ್ತಮವಾದಂಥ ದಿನ ಆಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಬಿಸ್ನೆಸ್ ಮಾಡುವಂಥವ್ರಿಗೆ ವ್ಯಾಪಾರದಲ್ಲಿ ಉತ್ತಮ ಲಾಭದ ಸೂಚನೆ ಇದೆ. ಹಳೆಯ ಗ್ರಾಹಕರಿಂದ ಅನುಕೂಲ ಉಂಟಾಗ್ತದೆ. ಜಾಗ್ರತೆ ವಹಿಸಬೇಕಾದಂಥ ವಿಚಾರ ಏನು, ದೊಡ್ಡ ಹೂಡಿಕೆಗಳನ್ನು ಮಾಡಬೇಕಾದ್ರೆ ತುಂಬ ಜಾಗ್ರತೆಯಿಂದ ಯೋಚಿಸಿ ಸೂಕ್ತವಾಗಿ ಪ್ಲ್ಯಾನ್ ಮಾಡಿ ಅನುಭವಸ್ಥರ ವಿಚಾರಗಳನ್ನು ತಿಳಿದು ಹೂಡಿಕೆಯನ್ನು ಮಾಡಬೇಕಾಗ್ತದೆ. ಹಣಕಾಸಿನ ವಿಚಾರದಲ್ಲಿ ಬಾಕಿ ಹಣ ವಾಪಸ್ ಬರೋ ಸಾಧ್ಯತೆಗಳಿರ್ತದೆ. ಧನ ಪ್ರವಾಹ ಉತ್ತಮವಾಗಿರ್ತದೆ. ಆದರೆ ವೈಭವಯುತ ಖರ್ಚುಗಳನ್ನು ನಿಯಂತ್ರಿಸಿ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರ್ತದೆ. ಶಾಂತಿಯ ವಾತಾವರಣ ಇರ್ತದೆ. ದಾಂಪತ್ಯ ಜೀವನದಲ್ಲಿ ಉತ್ತಮ ಹೊಂದಾಣಿಕೆಯನ್ನು ಕಾಣ್ತೀರಿ. ಹಿರಿಯರ ಆಶೀರ್ವಾದ ಲಭ್ಯವಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಆರೋಗ್ಯದ ವಿಚಾರವನ್ನು ಗಮನಿಸೋದಾದರೆ ಗಂಟಲಿನ ಭಾಗದಲ್ಲಿ, ಕುತ್ತಿಗೆಯ ಭಾಗದಲ್ಲಿ ಆಯಾಸ ಉಂಟಾಗ್ತದೆ. ನಿದ್ರೆಯಲ್ಲಿ ವ್ಯತ್ಯಾಸ ಉಂಟಾಗಬಹುದು. ಮಾನಸಿಕ ಒತ್ತಡ ಉಂಟಾಗುವ ಸಾಧ್ಯತೆಗಳಿರ್ತದೆ. ಈ ದಿನ ನಿಮಗೆ ಧ್ಯಾನ, ಯೋಗ, ಪ್ರಾಣಾಯಾಮದ ಬಗ್ಗೆ ಆಸಕ್ತಿಯನ್ನು
ವೃದ್ಧಿಸ್ಕೊಳ್ಳಿ, ಅದರ ಫಲ ಉತ್ತಮವಾಗಿರ್ತದೆ. ಈ ದಿನ ಪರಿಹಾರಕ್ಕೋಸ್ಕರ ವಿಷ್ಣು ಸಹಸ್ರನಾಮ ಪಠನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು: ಸಿದ್ಧಿಯೋಗದ ಅನುಗ್ರಹದಿಂದ ಯಶಸ್ಸು ಮತ್ತು ಪ್ರಗತಿಯ ಅವಕಾಶಗಳಿರ್ತವೆ. ಆದರೆ ವ್ಯತಿಪಾತ ಯೋಗದ ಕಾರಣ ಆತುರದ ನಿರ್ಧಾರಗಳನ್ನು ತಪ್ಪಿಸಿ ವಿವೇಕದಿಂದ ನಡೆದುಕೊಂಡರೆ ಈ ದಿನವು ಲಾಭದಾಯಕ ಮತ್ತು ಸಂತೋಷಕರವಾಗಿರುತ್ತದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾಳೆ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.